ಮೊದಲು ದೇಶದ್ರೋಹಿ ರಾಬರ್ಟ್ ವಾದ್ರಾನನ್ನು ಬಂಧಿಸಬೇಕು, ಇಲ್ಲ ಅಂದರೆ ಅವನನ್ನು ಗುಂಡಿಕ್ಕಿ ಅಲ್ಲೇ ಹತ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇಡೀ ದೇಶ ಕಂಬನಿ ಮಿಡಿತಾ ಇರಬೇಕಾದ್ರೆ ಭಯೋತ್ಪಾದಕರು ಮಾಡಿರುವಂಥ ಕೃತ್ಯ ಸರಿ ಇದೆ ಅನ್ನೋಂಥ ರೀತಿಯೊಳಗಡೆ ಮಾತನಾಡಿದಂಥ ಒಬ್ಬ ದೇಶದ್ರೋಹಿ ರಾಬರ್ಟ್ ವಾದ್ರಾ ಭೂಮಿ ಮೇಲೆ ಇರಲಿಕ್ಕೆ ನಾಲಾಯಕ್ಕಿದ್ದಾನೆ ಅವನು. ಹಾಗಾಗೇ ಹೇಳಿದೆ ಅವನನ್ನು ಗುಂಡಿಕ್ಕಿ ಮೊದಲು ಕೊಲ್ಲಿ ಅಂತ ಹೇಳಿ. शिमोगा असम्बली हल्के के रुकन असम्बली एसएन चन्नबसप्पा ने आज एक मुतनाज़ बयान दिया है, जिसमें उन्होंने कांग्रेस लीडर प्रियंका गांधी के शौहर रॉबर्ट वाड्रा को गोली से मारने की बात कही है। उन्होंने कहा है कि रॉबर्ट वाड्रा ने मुबैना तौर पर दहशतगर्दों की हिमायत में बयान दिया है, इस वजह से उन्हें गिरफ्तार करना चाहिए या फिर गोली मारकर हिलाक करना चाहिए। उन्होंने एक प्रेस कॉन्फ्रेंस में कहा कि दहशतगर्दों के हमले में जाँ बहक होने वालों के लिए पूरा मुल्क सोग मना रहा है। ऐसे वक्त में रॉबर्ट वाड्रा का यह बयान नाकाबिले बर्दाश्त है। उन्होंने एक ऐसा बयान दिया है जो दहशतगर्दों की हौसला अफजाई करता है और ये मुल्क से गद्दारी के मुतरादिफ है। ऐसा शख्स ज़मीन पर रहने के काबिल नहीं है, इसलिए मैं कहता हूँ कि पहले इसे गोली मार कर हिलाक कर देना चाहिए। जब मुल्क पर कत्ल आम का वक्त आ चुका है तो हमें इसे बचाना होगा। उन्होंने मज़ीद कहा कि पाकिस्तान पर बम गिराओ और भारत माता को खराज पेश करो, ये सिर्फ नारा नहीं होना चाहिए बल्कि इसे अमली जामा पहनाना चाहिए। ये पूरे भारत की अवाम की मांग है। हालिया दहशतगर्दी हमले के बाद अपोजिशन जमातें हुकूमत पर सिक्योरिटी की नाकामी का इल्ज़ाम लगा रही हैं, जिस पर उन्होंने तनकीद करते हुए कहा कि ये बयानिया मुल्क से गद्दारी के मुतरादिफ है। उन्होंने मज़ीद कहा कि क्या पहले कभी सिक्योरिटी में नाकामी नहीं हुई? दुनिया भर की ताकत जानती है। वज़ीर आज़म नरेंद्र मोदी ने वादा किया है कि दहशतगर्दों को मुंह तोड़ जवाब दिया जाएगा। भारत ने दहशतगर्दी को जड़ से ख़त्म करने का फ़ैसला किया है और पाकिस्तान के ख़िलाफ़ सिफारती इक़दाम भी किए गए हैं। भारत की इस मौक़िफ़ की हमसाया ममालिक ने भी भरपूर हिमायत की है। प्रेस कॉन्फ्रेंस में मोहन रेड्डी, ज्ञानेश्वर, के जगदीश, जे नागराज और मंजुनाथ वगैरह मौजूद थे। ब्यूरो रिपोर्ट, इनकलाब न्यूज़, शिवमोग्गा। ಉಗ್ರಗಾಮಿಗಳ ದಾಳಿಗೆ ತುತ್ತಾಗಿದ್ದಂತಹ ಮಂಜುನಾಥ್ ರಾವ್ರವರ ಅಂತ್ಯ ಸಂಸ್ಕಾರ ನಿನ್ನೆ ರೋಟರಿ ಚಿತಾಗಾರದಲ್ಲಿ ನಡೆದಿದೆ. ತುಂಗಾ ನದಿಯ ತೀರದ ರೋಟರಿ ಚಿತಾಗಾರದಲ್ಲಿ ನಡೆದಿದೆ. ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಭಾರತ ಮಾತೆಗೆ ಹೂ ಹಾಕಿ ಈ ಘೋಷಣೆಯಾಗಿ ಉಳಿಬಾರ್ದು, ಈ ಕಾರ್ಯವನ್ನು ಕಾರ್ಯಗತ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ದೇಶಭಕ್ತ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಲ್ಲಿ ನಾನು ವಿನಂತಿಯನ್ನು ನಾನು ಮಾಡುತ್ತೇನೆ. ಒಬ್ಬ ಸಾಮಾನ್ಯ ಪ್ರಜೆ ರಾಬರ್ಟ್ ವಾದ್ರಾ ಉಗ್ರಗಾಮಿಗಳಿಗೆ ಶಕ್ತಿ ನೀಡುವಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಏನು ಮೊನ್ನೆ 28 ಜನ ಭಯೋತ್ಪಾದಕರು 28 ಜನರನ್ನು ಹತ ಮಾಡಿದ್ದಾರೆ, ಅದನ್ನು ಸ್ವಾಗತ ಮಾಡೋ ರೀತಿ ಒಳಗಡೆ ಅವರ ಹೇಳಿಕೆ, ಅವರ ನಡವಳಿಕೆ ಈ ದೇಶದ ಜನತೆ ಕ್ಷಮಿಸೋದಿಲ್ಲ. ಮೊದಲು ದೇಶದ್ರೋಹಿ ರಾಬರ್ಟ್ ವಾದ್ರಾನನ್ನು ಬಂಧಿಸಬೇಕು, ಇಲ್ಲ ಅಂದರೆ ಅವನನ್ನು ಗುಂಡಿಕ್ಕಿ ಅಲ್ಲೇ ಹತ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇಡೀ ದೇಶ ಕಂಬನಿ ಮಿಡಿತಾ ಇರಬೇಕಾದ್ರೆ ಭಯೋತ್ಪಾದಕರು ಮಾಡಿರುವಂಥ ಕೃತ್ಯ ಸರಿ ಇದೆ ಅನ್ನೋಂಥ ರೀತಿಯೊಳಗಡೆ ಮಾತನಾಡಿದಂಥ ಒಬ್ಬ ದೇಶದ್ರೋಹಿ ರಾಬರ್ಟ್ ವಾದ್ರಾ ಭೂಮಿ ಮೇಲೆ ಇರಲಿಕ್ಕೆ ನಾಲಾಯಕ್ಕಿದ್ದಾನೆ ಅವನು. ಹಾಗಾಗೇ ಹೇಳಿದೆ ಅವನನ್ನು ಗುಂಡಿಕ್ಕಿ ಮೊದಲು ಕೊಲ್ಲಿ ಅಂತ ಹೇಳಿ. ಈ ನರಮೇಧಗಳು ನಡೀತಾ ಇರೋಂಥ ಈ ಸಂದರ್ಭದಲ್ಲಿ ಇಡೀ ದೇಶ ಒಟ್ಟಾಗಿ ಈ ದೇಶವನ್ನು ಉಳಿಸ್ಕೋಬೇಕಾಗಿದೆ, ಗಡಿಭಾಗಗಳ ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ರೀತಿಯ ನಡವಳಿಕೆಯ ಮಾತುಗಳು ಈ ದೇಶದ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಶೋಭೆ ತರುವಂಥದ್ದಲ್ಲ. ಹಾಗಾಗಿ ರಾಬರ್ಟ್ ವಾದ್ರಾ ಈ ದೇಶದಲ್ಲಿ ಬದುಕಿರಲಿಕ್ಕೆ ನಾಲಾಯಕ್ ಅನ್ನೋಂಥ ಮಾತನ್ನು ಈ ಸಂದರ್ಭ ಮತ್ತೊಮ್ಮೆ ನಾನು ಹೇಳ್ತೇನೆ. ಈ ಹಿಂದೆ ಭಯೋತ್ಪಾದಕ ದಾಳಿಗಳು ನಡೆದಿಲ್ವಾ? ತುಂಬ ಸಂಗತಿಗಳು ನಡೆದಿವೆ. ನರಮೇಧ ಇವತ್ತನ್ನು ಮೊದಲನೇದೇನಲ್ಲ, ಆದರೆ ನಡಿಬಾರ್ದಾಗಿತ್ತು. ಅವ್ರ ಉದ್ದೇಶನೇ ಅದು. ಭಯೋತ್ಪಾದಕರು ಇರೋದೇ ಅವರ ಜೀವವನ್ನು ಪಣಕ್ಕಿಟ್ಟು ನಾವು ಸತ್ರು ಪರವಾಗಿಲ್ಲ, ಜಿಹಾದಿಗೋಸ್ಕರ ಬದುಕಬೇಕು ಅನ್ನೋಂಥ ಮಾನಸಿಕತೆ ಇರೋಂಥ ಭಯೋತ್ಪಾದಕರವರು. ಅವರಿಗೆ ಮನುಷ್ಯತ್ವ ಇರೋದಿಲ್ಲ. ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿ ಅವರು ಬಲಿದಾನ ಆದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಂಬಿಕೆ ಇಟ್ಕೊಂಡಿರೋರು ಅವರು. ಸ್ವರ್ಗದ ಬಾಗಿಲನ್ನು ತಟ್ಟೋಂಥ ಕೆಲಸದೊಳಗಡೆ ಅದು ತಲ್ಲೀನರಾಗಿರುವಂಥದ್ದು. ಆದರೆ ಅವ್ರು ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ
ನರಕನೇ ಅವರಿಗೆ ಪ್ರಾಪ್ತಿಯಾಗುವಂಥದ್ದು. ಭಾರತೀಯರು ಭಿಕ್ಷೆ ನೀಡಿದಂಥ ಪಾಕಿಸ್ತಾನದ ವ್ಯಕ್ತಿಗಳು ಈ ರೀತಿ ದುಷ್ಕೃತ್ಯ ಭಾರತದ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದಾನ ತಗೊಂಡವರಿಗೆ ಅಷ್ಟಿರಬೇಕಾದ್ರೆ ದಾನ ಕೊಟ್ಟವರು ಭಾರತೀಯರಿಗೆ ಇನ್ನೆಷ್ಟು ಇರಬೇಡ ಅನ್ನೋಂಥದ್ದನ್ನು ಆಲೋಚನೆ ಮಾಡಬೇಕಾಗತ್ತೆ. ನೆಹರೂರವರು ಮೊಟ್ಟ ಮೊದಲು ಮಾಡಿದಂಥ ದೊಡ್ಡ ಎಲ್ಲೋ ಒಂದು ಕಡೆ ಅದು ದೇಶದ್ರೋಹದ ಕಾರ್ಯ ಅಂತಲೇ ಕರಿಬೇಕಾಗತ್ತೆ. ನಾವು ಪಾಕಿಸ್ತಾನದಲ್ಲಿರೋದು ಅಲ್ಪಸಂಖ್ಯಾತರಿಗೆ ನೀವು ರಕ್ಷಣೆ ಕೊಡಿ, ಇಂಡಿಯಾದಲ್ಲಿರುವಂಥ ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ನಾವು ರಕ್ಷಣೆ ಕೊಡ್ತೇವಂಥ ಒಪ್ಪಂದದ ಸಂಗತಿಗಳು. ಆದರೆ ಇವತ್ತು ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ನೋಡಲಿಕ್ಕೆ ಸಿಗ್ತಾರಾ? ಕಾಂಗ್ರೆಸ್ಸಿನ ನೇತೃತ್ವದ ನೆಹರು ಮಾಡಿದಂಥ ದೊಡ್ಡ ಕೃತ್ಯ ಅಲ್ವಾ ಇದು?